ಸ್ನೇಹಿತರೆ, ರಾಜ್ಯದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿನೇಷನ್ ಇತ್ತು ಆಗಸ್ಟ್ 2ರಂದು. ಸೊ ಹಾಗಾದ್ರೆ ಈ ಎಕ್ಸಾಮ್ ನಲ್ಲಿ ಹಗರಣ ಆಯ್ತು ಅಥವಾ ಲಂಚ ತಿಂದಿದ್ರು ಅಥವಾ ಸರ್ಕಾರದ ನಿರ್ಲಕ್ಷ್ಯ ಅನ್ಬೇಕೋ ಗೊತ್ತಾಗ್ತಾ ಇಲ್ಲ. ಸ್ನೇಹಿತರೆ, 10:30ಕ್ಕೆ ಕೊಡ್ಬೇಕಾಗಿರ್ತಕ್ಕಂತಹ ಎಕ್ಸಾಮಿನೇಷನ್ ಪೇಪರ್ ಅನ್ನ 11:30 ಗಂಟೆಗೆ ಕೊಟ್ಟಿದ್ದಾರಂತೆ. 10:30 ಕೊಡ್ಬೇಕ್ರಿ ಎಕ್ಸಾಮ್. OMR ಶೀಟ್ 10:30 ಕೊಡ್ಬೇಕ್ರಿ. ನಮಗ್ ಕೊಟ್ಟಿದ್ದು 11:30 ತಂದು. ಸೊ ಇದು ಯಾರ ನಿರ್ಲಕ್ಷ್ಯ ಅಂತ ನಾವು ಕರಿಬೇಕು? ಸರ್ಕಾರ ಸರಿಯಾದ ರೀತಿಯಲ್ಲಿ ಎಕ್ಸಾಮ್ ಅನ್ನ ನಾವು ನಡೆಸ್ತೀವಿ. KPSC ಯಲ್ಲಿ ಆಗಿರ್ತಕ್ಕಂತಹ ಹಗರಣ 80 ಲಕ್ಷ ರೂಪಾಯಿ ಲಂಚವನ್ನ ಕೇಳ್ತಾ ಇದ್ದಾರೆ ಅನ್ನುವಂಥದ್ದು ಮೊನ್ನೆ ತಾನೇ ಸುದ್ದಿ ಹರಡಿತ್ತು. ಅದರ ಬಗ್ಗೆ ಸಾಕಷ್ಟು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರು. ಈಗ ಮತ್ತೆ ಅದೇ ರಾಗ ಅದೇ ಹಾಡು ಅಂತ ಹೇಳಬಹುದು. ಯಾವಾಗಾದ್ರೂ ಈ ಒಂದು ಎಕ್ಸಾಮ್ಗಳು ಸುಧಾರಿಸ್ಕೊಳ್ತಾವೋ ಗೊತ್ತಾಗ್ತಾ ಇಲ್ಲ. ನೀಟ್ ನ ವಿಚಾರವಾಗಿ ಕಾಕ್ರೋಚ್ ಜನತಾ ಪಾರ್ಟಿ ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿತು. ಅದರ ಒಂದು ಬೇಡಿಕೆ ಒಂದು ಧರ್ಮೇಂದ್ರ ಪ್ರಧಾನ್ ಅವರು ಅವರ ರಿಸಿಗ್ನೇಷನ್ ಅನ್ನ ಕೊಡಬೇಕು, ಅವರು ರಿಸೈನ್ ಮಾಡಬೇಕು ಅಂತ ಹೇಳಿದ್ರು. ಅವರು ಈಗಾಗಲೇ ತಮ್ಮ ಸ್ಥಾನದಿಂದ ಕೈ ಬಿಟ್ಟಿದ್ದಾರೆ. ಆದ್ರೆ ಈಗ ನಮ್ಮ ರಾಜ್ಯದಲ್ಲಿ ಹಗರಣ ಆಗ್ತಾ ಇದೆಯಲ್ಲ, ಸೊ ಇದಕ್ಕೆ ಉತ್ತರ ಕೊಡಬೇಕಾಗಿರ್ತಕ್ಕಂಥವರು ಯಾರು? ದೆಹಲಿಯಲ್ಲಿ ಹೋಗಿ ನಮ್ಮ CM DK ಶಿವಕುಮಾರ್ ಅವರು ಪ್ರತಿಭಟನೆ ಮಾಡಿದ್ರು. ಈಗಾಗಲೇ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಅಲ್ಲಿ ರಿಸೈನ್ ಮಾಡಬೇಕು ಧರ್ಮೇಂದ್ರ ಪ್ರಧಾನ್ ಅವರು ಅಂತ ಹೇಳಿದ್ರು. ಇಡೀ ಒಂದು ಏನ್ ಹೈಕಮಾಂಡ್ ಇದೆಯಲ್ಲ, ವಿಪಕ್ಷ ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಸಂಪೂರ್ಣವಾಗಿ ಮೋದಿಯವರ ಮನೆ ಮುಂದೆ ಹೋಗಿ ಕುಂತು ಬಿಟ್ರು ಪ್ರತಿಭಟನೆಗಾಗಿ. ಆದ್ರೆ ನಮ್ಮ ರಾಜ್ಯದಲ್ಲಿ ಈ ರೀತಿ ಆಗ್ತಾ ಇದೆ. ಇದಕ್ಕೆ ಯಾರು ಹೊಣೆಗಾರರು? ಈಗ DK ಶಿವಕುಮಾರ್ ಅವರು ಇದಕ್ಕೆ ಒಂದು ಹೊಣೆಯನ್ನ ಹೊತ್ಕೊಳ್ಬೇಕಂತ ವಿದ್ಯಾರ್ಥಿಗಳು ಕೂಗುಗಳು ಕೇಳಿ ಬರ್ತಾ ಇದಾವೆ. ರಾಜ್ಯ ಸರ್ಕಾರದ ವಿರುದ್ಧವಾಗಿ ಕೂಗು ಕೇಳಿ ಬರ್ತಾ ಇದೆ. ಹೌದು ಸ್ನೇಹಿತರೆ, ಇದರ ಹಿನ್ನೆಲೆಯನ್ನ ನಾವು ಒಂದಿಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ಘಟನೆ ವಿಜಯಪುರದಲ್ಲಿ ನಡೆದಿರ್ತಕ್ಕಂಥದ್ದು, ತಿಕೋಟ ತಾಲೂಕಿನಲ್ಲಿ ನಡೆದಿರ್ತಕ್ಕಂತಹ ಘಟನೆ. ಗೊತ್ತಿಲ್ಲ ಹಿನ್ನೆಲೆಯಲ್ಲೂ ನಡೀತಾ ಇದೆ ಈ ರೀತಿ ಅಂತ. ಆದ್ರೆ ಈಗ 10:30 ಗಂಟೆಗೆ ಕೊಡಬೇಕಾಗಿರ್ತಕ್ಕಂತಹ ಕ್ವಶನ್ ಪೇಪರ್ ಅನ್ನ 11:30 ಗಂಟೆಗೆ ಕೊಡ್ತಾ ಇದ್ದಾರಂತೆ. ಈ ರೀತಿ ಯಾಕೆ ಮಾಡ್ತಾ ಇದ್ದಾರೆ? LKG UKG ಓದಿಸ್ತಾ ಇರುವಂತಹ ಒಂದು ಟೀಚರ್ಸ್ ಗಳನ್ನ ಈ ರೀತಿ ಎಕ್ಸಾಮ್ ಅನ್ನ ನಡೆಸಲಿಕ್ಕೆ ನೇಮಕ ಮಾಡ್ತಿದಾರಂತೆ. ಎಂತದಿದು? ಜೊತೆಗೆ ಕೆಲವೊಂದಿಷ್ಟು ಬ್ಲಾಕ್ ಗಳಲ್ಲಿ ಕ್ವಶನ್ ಪೇಪರ್ ಗಳನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕೆಲವೊಂದಿಷ್ಟು ಬ್ಲಾಕ್ ನಲ್ಲಿ OMR ಸೀಟ್ ಗಳನ್ನ ಮೊದಲು ಕೊಟ್ಟಿದಾರಂತೆ. ಇದರ ರೂಲ್ಸ್ ನ ಪ್ರಕಾರ OMR ಸೀಟ್ ಅನ್ನ ಮೊದಲು ಕೊಡಬೇಕಾಗಿತ್ತು. ಆದ್ರೆ ಕೆಲವೊಂದಿಷ್ಟು ಬ್ಲಾಕ್ ಗಳಲ್ಲಿ ಕ್ವಶನ್ ಪೇಪರ್ ಅನ್ನ ಮೊದಲು ಕೊಟ್ಬಿಟ್ಟಿರಂತೆ. ಹಾಗಾದ್ರೆ OMR ಸೀಟ್ ಯಾರು ಕೊಡೋರು? ಕೆಲವೊಂದಿಷ್ಟು ಬ್ಲಾಕ್ ಗಳಲ್ಲಿ OMR ಸೀಟ್ ಕೊಟ್ಟಿಲ್ಲ, ಈ ಕಡೆ ಕ್ವಶನ್ ಪೇಪರ್ ಕೂಡ ಕೊಟ್ಟಿಲ್ವಂತೆ. ಈ ರೀತಿ ತಿಕೋಟನಲ್ಲಿ ನಡೆದಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಬಹುದು, ವಿಜಯಪುರ ಪ್ರಸಿದ್ಧ ಪಡೆದಿದೆ. ನಿಮಗೆ ಗೋಳ್ ಗುಮ್ಮಟ ಗೊತ್ತಿರಬಹುದು. ಅದೇ ಒಂದು ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು. ಅದು OMR ಶೀಟ್ ಫಸ್ಟ್ ಕೊಡ್ಬೇಕು ರೂಲ್ಸ್ ಪ್ರಕಾರ. ಅವ್ರು ಫಸ್ಟ್ ಕೊಟ್ಟಿದ್ದು ನನಗೆ ಕ್ವಶನ್ ಪೇಪರ್ ಕೊಟ್ರಿ. OMR ಶೀಟ್ ಆಮೇಲೆ ತಂದು ಕೊಟ್ರಿ. OMR ಶೀಟ್ ಕೊಟ್ರಿ. ಇಲ್ಲಿ ನೋಡ್ರಿ, ಈಗ ಇಲ್ಲಿ ನಂಬರ್ ಕ್ರಮ ಸಂಖ್ಯೆ ಸೇಮ್ ಬರ್ಬೇಕ್ರಿ. ನನಗೆ ಲಾಸ್ಟ್ 56 ನಂಬರ್ ಇದೆ ನೋಡ್ರಿ. ಈಗ ಎಕ್ಸಾಮ್ ಈ ರೀತಿಯಾಗಿ ನಡೆಸಿದ್ದಾರೆ. ಈಗ ನಂಬರ್ ಕ್ರಮ ಸಂಖ್ಯೆ ಸೇಮ್ ಇಲ್ಲ ಅಂತಾನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಆರೋಪ ಉಂಟಾಗಿದೆ. ಹೌದು, ಈ ಎಕ್ಸಾಮ್ ನಡೆಸುವಾಗ ಕ್ರಮ ಸಂಖ್ಯೆ ನಂಬರ್ ಎಲ್ಲವೂ ಕೂಡ ಸರಿಯಾಗಿರ್ಬೇಕು. ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇದೆ. OMR ಸೀಟ್ ಮೊದಲು ಕೊಡಬೇಕಾಗಿತ್ತು, ಅದನ್ನ ನಂತರ ಕೊಡ್ತಾರೆ. ಕೆಲವೊಂದಿಷ್ಟು ಬ್ಲಾಕ್ ನಲ್ಲಿ ಕ್ವಶನ್ ಪೇಪರ್ ಮೊದಲು ಕೊಡ್ತಾರೆ. ಕೆಲವೊಂದಿಷ್ಟು ಬ್ಲಾಕ್ ನಲ್ಲಿ ಈ ರೀತಿ ಆದಾಗ ಎಕ್ಸಾಮ್ ಆದ್ರೂ ಹೇಗ್ ಬರಿಬೇಕು ವಿದ್ಯಾರ್ಥಿಗಳು? ಒಬ್ಬ ವಿದ್ಯಾರ್ಥಿ ಅಂತ ಅಳ್ತಾ ಇದ್ದ, 3 ವರ್ಷ ಆಯ್ತು ನಾನು ಓದ್ತಾ ಇದ್ದೀನಿ, ನೋಟಿಫಿಕೇಶನ್ ಬಿಡ್ತಾ ಇಲ್ಲ ಸರ್ಕಾರ ಅಂತದ್ರಲ್ಲಿ ಈಗ ಬಿಟ್ಟಿದೆ, ಅಲ್ಲಿ ಎಕ್ಸಾಮ್ ಬರ್ಲಿಕ್ಕೆ ಹೋದ್ರೆ ಈ ರೀತಿ ಮಾಡ್ತಿದ್ದಾರೆ. ನಮ್ಮ ಕಷ್ಟ ಯಾರು ಕೇಳ್ತಾರೆ? ನಮ್ಮ ಮನೆಯವರು ಸಂಪೂರ್ಣವಾಗಿ ನಂಬ್ಕೊಂಡಿದ್ದಾರೆ. ಒಳ್ಳೆ ರೀತಿಯಲ್ಲಿ ಎಕ್ಸಾಮ್ ಬರೆದು ಬಾರಪ್ಪ ಅಂತ ಆಶೀರ್ವಾದ ಮಾಡಿದ್ದಾರೆ. ನನ್ನ ಮನೆಗೆ ಹೋಗಿ ಏನ್ ಹೇಳಿ? ಇಷ್ಟು ವರ್ಷ ಆಯ್ತು ನಾನು ಓದ್ತಾ ಇದ್ದೀನಿ, ನಾನೇ ದುಡಿದು ನನ್ನ ಜೀವನವನ್ನ ನಡೆಸ್ಕೊಳ್ತಾ ಇದ್ದೀನಿ. ತಂದೆ ತಾಯಿಯವರು ನಾ ಎಕ್ಸಾಮ್ ಬರೆದು ಪಾಸ್ ಆಗ್ತೀನಿ, ಇಂದು ಅಥವಾ ನಾಳೆ ಸರ್ಕಾರಿ ನೌಕರಿಯನ್ನ ಮಾಡ್ತಾನೆ ನನ್ನ ಮಗ ಅಂತ ಆಶೆಯನ್ನ ಇಟ್ಕೊಂಡಿದ್ರು. ಈಗ ನನ್ನ ತಂದೆ ತಾಯಿಯರಿಗೆ ಏನ್ ಉತ್ತರ ಕೊಡ್ಲಿ? ಹಾಗಾದ್ರೆ ಸ್ನೇಹಿತರೆ, ಒಟ್ಟಾರೆಯಾಗಿ ಇಲ್ಲಿ ನಡೆದಿರೋದು ಕ್ವಶನ್ ಪೇಪರ್ ಮೊದಲು ಒಂದು ಬ್ಲಾಕ್ ನಲ್ಲಿ OMR ಸೀಟ್ ಕೊಡ್ತಾರೆ, ಒಂದು ಬ್ಲಾಕ್ ನಲ್ಲಿ ಏನು ಕೂಡ ಕೊಟ್ಟಿಲ್ಲ. ಹೀಗಾಗಿ ಪಕ್ಕದ ಬ್ಲಾಕ್ ಗೆ ಹೋಗಿ ನಿಮಗೆ ಕ್ವಶನ್ ಪೇಪರ್ ಕೊಟ್ರ, ನಿಮಗೆ ಆನ್ಸರ್ ಪೇಪರ್ ಕೊಟ್ರ, ಅದನ್ನ ಸ್ಕ್ಯಾನ್ ಮಾಡೋದು, ಅದರಿಂದ ಆನ್ಸರ್ ಗಳನ್ನ ತೆಗೆದುಕೊಳ್ಳೋದು, ಅದನ್ನ OMR ಸೀಟ್ ನಲ್ಲಿ ತುಂಬೋದು. ಈ ರೀತಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಮಾಡ್ಬಿಟ್ಟಿದ್ದಾರೆ. ಇದು ಹಿಂಗೈತ್ರಿ. ಆಮೇಲೆ ಹುಡುಗರು ಇದೆಲ್ಲ ಇದು ಆಮೇಲೆ ನಮ್ಮ ಪಕ್ಕದ ಬ್ಲಾಕ್ ನಾಗ ಕ್ವಶನ್ ಪೇಪರ್ ಕೊಟ್ಟಿಲ್ಲ, ನಮ್ಗೆ ಕೊಟ್ರಿ. ಅವ್ರೆಲ್ಲ ಬಂದ್ ನಮ್ಮ ರೂಮ್ ಬಂದು ಗಲಾಟೆ ಮಾಡತ್ರಿ. ನಮ್ದು ಹಿಂಗಾಗತ್ತೆ, ನಾವು ಹೊರ ಬಂದೇವ್ರಿ. ನಮ್ಮ ಫ್ರೆಂಡ್ಸ್ ಇನ್ನೊಂದು 5-6 ಜನ ಏನ್ ಮಾಡಿದ್ರಿ, ಮೊಬೈಲ್ದಾಗ ಸ್ಕ್ಯಾನ್ ಮಾಡ್ಕೊಂಡ್ರಿ ಎಲ್ಲ ಆನ್ಸರ್.
ತೊಗೊಂಡು ಇವರೆಲ್ಲ ಇಲ್ಲಿ ಹುಡುಗರು ಪೊಲೀಸರೆಲ್ಲ ಇಲ್ಲಿ ಬಂದಾಗ ಒಳಗೆ ಹೋಗಿ ಕೂತ್ ಬರ್ಲಿಕತ್ತಾರೆ. ಈಗ ಅವ್ರಿಗೆ ಎಕ್ಸಾಮ್ ಮಾಡಿಸ್ತಾರೆ, ಎಲ್ಲ ಬರ್ಲಿಕತ್ತಾರೆ ಈಗ. ಸರ್ ಇದು ದಯವಿಟ್ಟು ನನಗಿದು ಅನ್ಯಾಯ ಸರ್. ನಾ 3 ವರ್ಷ ಕೂತ್ ಓದುತ್ತೀನಿ ಸರ್. ನಮ್ಮ ಮನೆ ನಂಬಿಕೆ ಇಟ್ಟು ಕಳ್ಸರಿ. ನಮ್ಮ ಈ ಸದ್ಯಕ್ಕೆ ನಮ್ಗೆ ಈ ಅನ್ಯಾಯಕ್ಕೆ ನಂಗೆ ನ್ಯಾಯ ಸಿಗ್ಲಿಕ್ಕಂದ್ರೆ ಸರ್ ನಾ ನಿಜವಾಗ್ಲೂ ನಾ ಇರ್ತೀನಲ್ಲ ನನಗೆ ಗೊತ್ತಿಲ್ಲ ಸರ್. ನಮ್ಮ ಮನೆ ಇನ್ನು ಎಕ್ಸಾಮ್ ಮುಗ್ದೋಗ್ಬಿಡತ್ತೆ ಅಂತ ಅನ್ನುವ ಭಯದಲ್ಲಿ ಕೂಡ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಆನ್ಸರ್ ಶೀಟ್ ಅನ್ನ ಬರೆದಿರಬಹುದು. ಹೊರಗೆ ನೋಡಿದ್ರೆ ಪೊಲೀಸರು ವಿದ್ಯಾರ್ಥಿಗಳನ್ನ ಅಟ್ಟಾಡಿಸಿ ಹೊಡಿತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಲಾಠಿ ಚಾರ್ಜ್ ಆಗ್ಲಿಲ್ವಾ? ಖಂಡಿತವಾಗ್ಲೂ ಈ ರೀತಿ ದುರಂತ ಈಗ ನಮ್ಮ ರಾಜ್ಯದಲ್ಲಿ ಆಗಬಿಟ್ಟಿದೆ. ಇದಕ್ಕೆ ಪರಿಹಾರ ಡಿ.ಕೆ. ಶಿವಕುಮಾರ್ ಅವ್ರು ಏನ್ ಕೊಡ್ತಾರೆ ಅನ್ನುವಂತಹದ್ದನ್ನ ನಾವು ಕಾಯ್ದು ನೋಡ್ಬೇಕಾಗಿದೆ. ಎಕ್ಸಾಮ್ ನಡೆಸ್ತಾರ ಅಥವಾ ಈ ರೀತಿ ವ್ಯವಸ್ಥೆ ಇದೆ ನಮ್ಮ ರಾಜ್ಯದಲ್ಲಿ, ಇದಕ್ಕಾಗಿ ಯಾರು ಬಲಿ? ವಿದ್ಯಾರ್ಥಿಗಳೇ ಬಲಿ ಆಗ್ತಾ ಇದಾರಲ್ವಾ? ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಬರತ್ತಾ? ಅಥವಾ ನಿಮಗೆ ಕಾಂಗ್ರೆಸ್ ಪಾರ್ಟಿ ಯಾತಕ್ಕಾಗಿ ಹೋರಾಟ ಮಾಡ್ತು ಅದ್ರ ಹಿನ್ನೆಲೆಯನ್ನ ನೀವು ತಿಳ್ಕೊಂಡ್ರ? ಇಲ್ವಲ್ಲ. ಹಾಗಾದ್ರೆ ಇಲ್ಲಿ ಕೂಡ ಬರಬೇಕು. ಪಂಜಾಬ್ ನಲ್ಲಿ ಹೋಗ್ಬೇಕಾಗಿತ್ತು, ಅಲ್ಲಿ ಕೂಡ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು, ಅಲ್ಲಿ ಯಾಕೆ ಹೋಗ್ಲಿಲ್ಲ? ಸೊ ಈ ರೀತಿ ಟಾರ್ಗೆಟ್ ಮಾಡ್ತಾ ಇರೋದು ಇದು ಸರಿಯಲ್ಲ. ಸೊ ಮುಖ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು ಒಂದೇ, ಎಲ್ಲ ವಿದ್ಯಾರ್ಥಿಗಳು ನ್ಯಾಯ ಸಿಗಲೇಬೇಕು. ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಿಸೈನ್ ಮಾಡಿದಾರಂದ್ರೆ ಅದರ ಹೊಣೆಯನ್ನ ಈಗ ನಮ್ಮ ರಾಜ್ಯದಲ್ಲಿ ಈ ರೀತಿ ಆಗಿದೆ, ಇದರ ಹೊಣೆಯನ್ನ ಡಿ.ಕೆ. ಶಿವಕುಮಾರ್ ಹೊತ್ಕೊಳ್ಬೇಕು ಅಂತ ಮೊನ್ನೆ ಒಂದು KPSC ಎಕ್ಸಾಮಿನೇಷನ್ ಸಂದರ್ಭದಲ್ಲಿ ಕೂಡ ನಡೆದಿತ್ತು. ಅಲ್ಲಿ ಹಗರಣ ಆಗಿತ್ತು, ಲಂಚ ಕೇಳ್ತಾ ಇದ್ರು. ಅದಕ್ಕಾಗಿನೂ ಕೂಡ ವಿದ್ಯಾರ್ಥಿಗಳು ಡಿ.ಕೆ. ಶಿವಕುಮಾರ್ ಅವರೇ ಇದರ ಹೊಣೆಯನ್ನ ಹೊತ್ಕೊಳ್ಬೇಕು ಅಂತ ಹೇಳಿದ್ರು. ಈಗ್ಲೂ ಕೂಡ ವಿದ್ಯಾರ್ಥಿಗಳು ಹೇಳ್ತಾ ಇರೋದು ಅದೇ ಅಂತ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೇಂದ್ರದಲ್ಲಿ ನೀವೆಲ್ಲರೂ ಕೂಡ ಹೋರಾಟ ಮಾಡಿದ್ವಿ, ನಾವು ಕೂಡ ಹೋರಾಟ ಮಾಡಿದ್ವಿ, ರಾಜೀನಾಮೆ ಕೊಟ್ಟಾಯ್ತು. ಹಾಗಾದ್ರೆ ಕರ್ನಾಟಕದಲ್ಲಿ ರಾಜೀನಾಮೆ ಕೊಡೋದು ಯಾವಾಗ? ನ್ಯಾಯ ಅಂದ್ಮೇಲೆ ಎಲ್ರಿಗೂ ಒಂದೇ ನ್ಯಾಯ ಅಲ್ವಾ? ಕರ್ನಾಟಕದಲ್ಲಿ ಕೂಡ ಇವತ್ತು 70-80 ಲಕ್ಷ ರೂಪಾಯಿಗಳಿಗೆ ಇವತ್ತು ಒಂದು KPSC ಹಗರಣ ಆಗುತ್ತೆ, ಒಂದು ಪಶು ವೈದ್ಯಾಧಿಕಾರಿಯ ನೇಮಕಾತಿಯಲ್ಲಿ ಹಗರಣ ಆಗುತ್ತೆ ಅಂದ್ರೆ ನೀವು ರಾಜೀನಾಮೆ ಕೊಡೋದು ಯಾವಾಗ? ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ಮಂತ್ರಿಗಳೇ ಇಲ್ಲ. ಹಾಗಾದ್ರೆ ಯಾರು ರಾಜೀನಾಮೆ ಕೊಡ್ಬೇಕು? ಈ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ರಾಜೀನಾಮೆ ಕೊಡ್ಬೇಕು ಅಂತ ನಾವು ಆಗ್ರಹ ಮಾಡ್ತಿದ್ದೀವಿ. ಹೌದು, ಕೆಲವೊಂದಿಷ್ಟು ಸ್ನೇಹಿತರು ಅವರ ಎಕ್ಸಾಮ್ ಬರ್ಲಿಕ್ಕೆ ಬಂದಂತವರ ಸ್ನೇಹಿತರು ಏನ್ ಮಾಡ್ತಾ ಇದಾರೆ, ಕ್ವಶನ್ ಪೇಪರ್ ಅನ್ನ ಸ್ಕ್ಯಾನ್ ಮಾಡ್ಕೊಂಡು ಆನ್ಸರ್ ಗಳನ್ನ ಹುಡುಕಾಡ್ಕೊಂಡು ಒಳಗೋಗಿ ಎಕ್ಸಾಮ್ ಬರೀತಾ ಇದಾರೆ. ಆ ಎಕ್ಸಾಮ್ ಅನ್ನ ನಡೆಸ್ತಾ ಇದಾರಂತೆ. ಹೊರಗಡೆ ನೋಡಿದ್ರೆ ವಿದ್ಯಾರ್ಥಿಗಳು ಸಾವಿರಾರು ಗಟ್ಟಲೆ ಹೋರಾಟ ಮಾಡ್ತಿದ್ದಾರೆ. ಈ ರೀತಿ ಎಕ್ಸಾಮ್ ನಡೆಸೋದ್ರಿಂದ ಏನು ಉಪಯೋಗ ಹೇಳಿ? ನಮ್ದು ಹಿಂಗಾಗತ್ತೆ, ನಾವು ಹೊರ ಬಂದೇವ್ರಿ. ನಮ್ಮ ಫ್ರೆಂಡ್ಸ್ ಇನ್ನೊಂದು 5-6 ಜನ ಏನ್ ಮಾಡಿದ್ರಿ, ಮೊಬೈಲ್ದಾಗ ಸ್ಕ್ಯಾನ್ ಮಾಡ್ಕೊಂಡ್ರಿ ಎಲ್ಲ ಆನ್ಸರ ತಗೊಂಡು ಇವರೆಲ್ಲ ಇಲ್ಲಿ ಹುಡುಗರು ಪೊಲೀಸರೆಲ್ಲ ಇಲ್ಲಿ ಬಂದಾಗ ಒಳಗೆ ಹೋಗಿ ಕೂತ್ ಬರ್ಲಿಕತ್ತಾರೆ. ಈಗ ಅವ್ರಿಗೆ ಎಕ್ಸಾಮ್ ಮಾಡಿಸ್ತಾರೆ, ಎಲ್ಲ ಬರ್ಲಿಕತ್ತಾರೆ ಈಗ. ಸೊ ಇದಕ್ಕೆ ಎಕ್ಸಾಮ್ ಅಂತಾರೆ ಕರೀತಾರ. ಇದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಮತ್ತೆ. ಸೊ LKG UKG ಮಕ್ಕಳು ಬರೀತಾರೆ ಈ ರೀತಿ ಎಕ್ಸಾಮ್. ಸೊ ಈ ರೀತಿ ಎಕ್ಸಾಮ್ ಸರ್ಕಾರ ನಡೆಸ್ತಾ ಇದೆ. ಸೊ ಇದರ ಹೊಣೆಯನ್ನ ಯಾರು ಹೊತ್ಕೊಳ್ತಾರೆ? ಇದಕ್ಕೆ ಪರಿಹಾರವನ್ನ ಏನ್ ಕೊಡುತ್ತದೆ ಸರ್ಕಾರ? ಇದನ್ನ ನಾವು ಕಾಯ್ದು ನೋಡ್ಬೇಕಾಗಿದೆ. ವಿದ್ಯಾರ್ಥಿಗಳು ಈಗ ಸದ್ಯಕ್ಕೆ ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. ಸೊ ಇದರ ಕುರಿತಾಗಿ ನಿಮ್ಮ ಅನಿಸಿಕೆಯನ್ನ ತಿಳಿಸಿ ಸ್ನೇಹಿತರೆ. ದೆಹಲಿಯಲ್ಲಿ ಒಂದು ನ್ಯಾಯ, ಇಲ್ಲಿ ಒಂದು ನ್ಯಾಯ. ಅಪೋಸಿಟ್ ಸರ್ಕಾರ ಅಂದ್ರೆ ವಿಪಕ್ಷ ಇದ್ದಾಗ ಒಂದು ನ್ಯಾಯ, ಈಗ ತಮ್ಮ ಸರ್ಕಾರ ಈಗ ಹಗರಣ ಮಾಡಿದ ಇಲ್ಲಿ ಒಂದು ನ್ಯಾಯ. ಈ ರೀತಿ ಬೇಡ. ನ್ಯಾಯ ಎಲ್ಲರಿಗೂ ಒಂದೇ. ವಿದ್ಯಾರ್ಥಿಗಳು ಎಲ್ಲರೂ ಕೂಡ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ಕಷ್ಟಪಟ್ಟು ಓದಿರ್ತಾರೆ. ದೆಹಲಿಯಲ್ಲಿ ಮಾತ್ರ ನೀಟ್ಗೋಸ್ಕರ ಕಷ್ಟಪಟ್ಟಿಲ್ಲ, ಇಲ್ಲಿ ಕೂಡ ಕಾನ್ಸ್ಟೇಬಲ್ಗೋಸ್ಕರನು ಕೂಡ ಕಷ್ಟಪಟ್ಟಿದ್ದಾರೆ. ಅದಕ್ಕಾಗಿ ಇದಕ್ಕೆ ಪರಿಹಾರ ಸರ್ಕಾರ ಒದಗಿಸಿಕೊಡ್ಬೇಕು ಅನ್ನುವಂಥದ್ದು ಎಲ್ಲ ವಿದ್ಯಾರ್ಥಿಗಳ ಆರೋಪ ಆಗಿದೆ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಸದ್ಯಕ್ಕೆ ಇದಿಷ್ಟು ಇನ್ಫಾರ್ಮೇಶನ್ ನಿಮಗೆ ಹಂಚ್ಕೊಳ್ಳೇಬೇಕಾಗಿತ್ತು, ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.